ಅವತ್ತು ಬಹಳ ವಿಶೇಷ. ದೇವೇಗೌಡರು ತನ್ನ ಮಗ ಮುಖ್ಯಮಂತ್ರಿ ಅವ್ರನ್ನ ಕ್ಷಮಿಸಿರಲಿಲ್ಲ. ಇನ್ನೂ ನಾವೇನಾದ್ರೂ ಮಾಡಿ ಒಂದು ವೇದಿಕೆಗೆ ಅಪ್ಪ ಮಕ್ಕಳನ್ನು ತರಬೇಕು ಅಂತ ನಮ್ಮ ಆಸೆ. ಹೆಂಗೋ ಮಾಡಿ ಕುಮಾರಣ್ಣನ ಕರೆಸಿಬಿಟ್ಟಿದ್ವಿ ನಾವು. ಕುಮಾರಣ್ಣವರು ಆ ವೇದಿಕೆಗೆ ಬಂದಿದ್ರು. ಅವತ್ತೇ ಕ್ಷಮಿಸಿದ್ದು ಅಂತೇಳಿ ಕಾಣ್ತದೆ ನನಗೆ. ಯೋಚನೆ ಮಾಡಬೇಕು, ದೇವೇಗೌಡರ ತತ್ವ ಆದರ್ಶಗಳು ಎಷ್ಟು ಕಠೋರ, ಅದನ್ನು ಯಾರೂ ಊಹೆ ಮಾಡೋಕ್ಕಾಗೋದಿಲ್ಲ. ನಾವು ಪೂಜ್ಯನೀಯ ಹಿರಿಯ ಗುರುಗಳು ಬಾಲಗಂಗಾಧರನಾಥ ಸ್ವಾಮಿಗಳು, ಇವತ್ತು ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರು ಶಿಷ್ಯರಲ್ಲಿ ಬಂದಿದ್ದಾರೆ. ಕುಮಾರ ಚಂದ್ರಶೇಖರ ಸ್ವಾಮಿಗಳು ಮೂವರು ಹೋಗಿದ್ವಿ ನಾವು. ಇಲ್ಲೋ ಒಂದು ಕಡೆ ನಾನು ನಂಬಿದಂಥ ತತ್ವ ಆದರ್ಶಗಳು, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವಲ್ಪ ಅದನ್ನ ಮೀರಿ ಬಿಟ್ರೇನೋ ಹಾಗೆ ಅಂತೇಳಿ ಅವರು ವರ್ಷಗಟ್ಟಲೆ ಅವ್ರನ್ನ ಮಾತಾಡಿಸ್ಲಿಲ್ಲ, ನೋಡ್ಲೇ ಇಲ್ಲ, ಭೇಟಿಗೆ ಅವಕಾಶ ಕೊಡಲಿಲ್ಲ. ಇಲ್ಲೇ ಕುಳಿತಿದ್ದಾರೆ ನಮ್ಮ ತಾಯಿಯವರು, ಅವಕಾಶನೇ ಕೊಡಲಿಲ್ಲ. ಅಂತ ಕಠೋರವಾದ ಮೌಲ್ಯಗಳು. ನಾವು ಅಂದ್ಕೊಳ್ತೀವಿ ಇದೆಲ್ಲ ಏನಪ್ಪ ಹಾಗೆ ಅಂತೇಳಿ. ಹತ್ತಿರದಿಂದ ಅದನ್ನು ನೋಡಿದಂಥವ್ರಿಗೆ ಮಾತ್ರ ಆ ಸತ್ಯ ಅರ್ಥ ಆಗುವಂಥದ್ದು. ನಾ ಎರಡನೇ ಸರಿ ಎಲ್ಲರೂ ಫೋನ್ ಮಾಡ್ತಾರೆ ಕುಮಾರಣ್ಣ ಅವರಿಗೆ, BJPಯಿಂದ ಮೋದಿ ಅವರು ಎಲ್ಲರೂ ಫೋನ್ ಮಾಡ್ತಾರೆ, ನೋಡು ಒಂದು ಅವಕಾಶ, ಈಗ ನೀನು ತಗೋಬೇಕು ಮುಖ್ಯಮಂತ್ರಿ ಆಗಿ, ನಮ್ಮ ಪಕ್ಷದ ಜೊತೆ ನೀನು ಅಧಿಕಾರ ನಡೆಸಬೇಕು. ನಾನು ಫೋನ್ ಮಾಡ್ತೀನಿ, ಅಲ್ಲ ಇಂಥ ಅವಕಾಶ ಇದೆ, ನೀವು ಯಾಕೆ ಇನ್ನೊಂದು ಸರಿ ಅವಕಾಶ ತಗೋಬಾರ್ದು? ಕುಮಾರಣ್ಣವ್ರು ಭಾಳ ದೊಡ್ಡ ವ್ಯಕ್ತಿತ್ವ. ಅವ್ರು ಹೇಳಿದ್ರು, ಇಲ್ಲ ಬುದ್ಧಿ, ಒಂದ್ಸರಿ ನೋವು ಮಾಡಿಬಿಟ್ಟಿದ್ದೀನಿ ನಮ್ಮ ತಂದೆಯವರಿಗೆ. ಇಲ್ಲ, ತಂದೆಯವರು ಒಪ್ಕೊಂಡಿದ್ದಾರೆ, ಅವರು ಹೇಳ್ತಾರೆ, ಅದ್ರ ಒಳಗೆ ತುಂಬ ನೊಂದ್ಕೊಳ್ತಾರೆ ಅವರು. ಅವ್ರು ನಂಬಿರುವಂಥ ತತ್ವ ಆದರ್ಶಕ್ಕೆ ಮತ್ತೆ ನಾನು ಪೆಟ್ಟು ಕೊಡುವಂಥ ಕೆಲಸ ಮಾಡೋದಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತೇಳಿ ನಿಮಗೆಲ್ಲ ಗೊತ್ತು. ಬಹುಶಃ ನಾನು ಈ ಲೋಕಸಭೆಯಲ್ಲಿ ಗೌಡ್ರು ಯಾವ ಮಾತನ್ನು ಕೂಡ ಸುಮ್ಮನೆ ಹೇಳುವಂಥ ವ್ಯಕ್ತಿ ಅಲ್ಲ. ಲೋಕಸಭೆಯಲ್ಲಿ ಮತ್ತೆ ನಾನು ಫಿನಿಕ್ಸ್ ಆಗಿ ಧೂಳಿನಿಂದ ಎದ್ದು ಬರ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಈಗಾಗಲೇ 25-30 ವರ್ಷ ಕಳೀತು, ಹೆಂಗೆ ಇದು, ಯಾವ ಥರ ಅಂತ. ಕುಮಾರಣ್ಣವ್ರು ಇನ್ನೇನು ಮುಗ್ದೇ ಹೋಗ್ಬಿಟ್ರು ರಾಜಕೀಯವಾಗಿ, ಇನ್ಯಾವ ಅವಕಾಶಗಳು ಅವ್ರಿಗೆ ಇನ್ನೇನು ಬರುವಂಥದ್ದಿಲ್ಲ. ಹಾಗೆ ನೋಡಿದ್ರೆ ನಾವೆಲ್ಲ ಹೇಳಿದ್ವು, ನೀವು ಯಾಕೆ ಲೋಕಸಭೆಗೆ ನಿಲ್ತೀರಿ, ನೀವು ಸುಮ್ಮನೆ ಹಾಗೆ ಅಂತ. ಆದರೆ ದೇವರು ಅವ್ರನ್ನ ಬಿಡಲಿಲ್ಲ. ಮತ್ತೆ ಜನಗಳು ಅವ್ರನ್ನ ಒತ್ತಾಯಪೂರ್ವಕವಾಗಿ ಲೋಕಸಭೆಗೆ ನಿಲ್ಲಿಸಿದ್ರು. ಆನಂತರ ಗೊತ್ತಾಯಿತು ನಮಗೆ, ಕುಮಾರಣ್ಣವರು ಲೋಕಸಭೆಯಲ್ಲಿ ಗೆದ್ದರು, ಕೇಂದ್ರ ಮಂತ್ರಿಗಳು ಆದರು. ಫೀನಿಕ್ಸ್ ಯಾವುದು ಅಂತ ದೇವೇಗೌಡರ ಫೀನಿಕ್ಸು ಕುಮಾರಸ್ವಾಮಿ ಅವರು. ನಾವು ಅಂದ್ಕೊಂಡ್ವಿ, ಇದೇನು ಉಕ್ಕು ಕಾರ್ಖಾನೆ, ಉಕ್ಕು ಮಂತ್ರಿ ಕೊಟ್ಟಿದ್ದಾರೆ, ಬೃಹತ್ ಉದ್ಯಮ ಕೊಟ್ಟಿದ್ದಾರೆ, ಇವೆಲ್ಲ ಸಬ್ಜೆಕ್ಟ್ ಕುಮಾರಣ್ಣವ್ರ ತಲೆಗೆ ಯಾವಾಗ ಹೋಗ್ತದೆ? ಇದು ಹೆಂಗೆ ಸಾಧ್ಯ? ಮತ್ತು ಕುಮಾರಣ್ಣವರು ಶಿರಾಕ್ ಬಂದರು, ಮಠಕ್ಕೆ ಬಂದರು. ನಾವು ಹೇಳಿದ್ವಿ, ದಯಮಾಡಿ ನಮ್ಮ ತುಮಕೂರಿನಲ್ಲಿ HMT ಫ್ಯಾಕ್ಟ್ರಿ ಭಾಳ ಇದರಲ್ಲಿದೆ, ಸಿಕ್ಕಾಗ್ಬಿಟ್ಟಿದೆ, ಬಹಳ ಒಳ್ಳೆ ಕಾರ್ಖಾನೆ, ಅದಕ್ಕೇನಾದರೂ ಒಂದು ಕಾಯಕಲ್ಪ ಕೊಡಬೇಕಲ್ಲ. ಭದ್ರಾವತಿ ಮಹಾರಾಜರು ಉಕ್ಕಿನ ಕಾರ್ಖಾನೆ ಮಾಡಿದ್ರು, ಏನಾದರೂ ಮಾಡಬೇಕಲ್ಲ. ಆಯ್ತು ಬದಿ ನೋಡೋಣ ಅಂತ ಹೋದ್ರು. ನಾನು ಅಂದ್ಕೊಂಡ್ವಿ, ಏನೋ ಸುಮ್ಮನೆ ನಮ್ಮಂಥವ್ರು ಸಾವಿರಾರು ಜನ ಹೇಳ್ತಾರೆ, ಹಂಗೆ ಇವರು ಕೇಳ್ಕೊಂಡು ಹೋಗಿರ್ತಾರೆ ಅಂತ. ಇವತ್ತು ಉಕ್ಕಿನ ಕಾರ್ಖಾನೆ ತುಂಬ, ಯಾರೂ ಬಂದರೂ ಸರಿ ಮಾಡದೇ ಇರುವಂಥ ಉಕ್ಕಿನ ಕಾರ್ಖಾನೆಗೆ ಪುನಶ್ಚೇತನವನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ.